ನನ್ನ ಹೆಸರು ರಾಜಕುಮಾರಿ. ಕನ್ಯಾಕುಮಾರಿ ಜಿಲ್ಲೆ ತಿರುಪುರಪುರದಲ್ಲಿದ್ದೀನಿ. ನನಗೆ ಮದುವೆ ಆಗಿ ಒಬ್ಬ ಮಗ ಒಬ್ಬ ಮಗಳಿದ್ದಾಳೆ. ಯಜಮಾನ್ರು ಕೂಲಿ ಕೆಲಸ ಮಾಡ್ತಾರೆ. 8 ವರ್ಷದಿಂದ ವೀಸಿಂಗಿಂದ ತುಂಬ ಕಷ್ಟಪಟ್ಟೆ. ಮೊದಲು ಕೆಮ್ಮು ಥರ ಸ್ಟಾರ್ಟ್ ಆಗುತ್ತೆ, ಹಂಗೆ ಕೆಮ್ಮು ಬಂದು ವೀಸಿಂಗ್ ಥರ ಆಗ್ಬಿಡುತ್ತೆ. ವೀಸಿಂಗ್ ಅಂದರೆ ತುಂಬಾ ಉಸಿರಾಡೋ ಶಬ್ದನೂ ಹೊರಗಡೆ ಕೇಳಿಸುತ್ತೆ. ಮಳೆಕಾಲ ಆದರೂ ಬರುತ್ತೆ, ಬಿಸಿಲು ಕಾಲ ಆದರೂ ಬರುತ್ತೆ. ಯಾವುದೇ ಟೈಮ್ ಎನಿ ಟೈಮು ನನಗದು ಬರ್ತಾನೆ ಇರುತ್ತೆ. ಡಸ್ಟ್ ಆದರೆ ಬಂದ್ಬಿಡುತ್ತೆ, ಅದೇ ಥರ ಹೊಗೆ, ಫ್ಯಾನ್ ಗಾಳಿ ಇದ್ರೂ ಕೂಡ ಬಂದ್ಬಿಡುತ್ತೆ. ಆ ಥರ ಬಂದಾಗ ನನಗೆ ಯಾವುದೇ ಕೆಲಸ ಮಾಡುವುದಕ್ಕೂ ಆಗಲ್ಲ. ತುಂಬಾ ಕಷ್ಟಪಟ್ಟೆ. ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಲ್ಲ. ಮಾಡಿದ್ರೂ 3 ತಲೆದಿಂಬಿಟ್ಕೊಂಡೇ ನಿದ್ದೆ ಮಾಡ್ತಿದ್ದೆ. ಮಲ್ಕೊಂಡ್ರೂ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಸುಮ್ಮನೆ ಹೊರ್ಕೊಂಡಿರ್ತಿದ್ದೆ. ವೇಗವಾಗಿ ನಡೆಯೋಕ್ಕಾಗಲ್ಲ, ಮೆಟ್ಲನ್ನ ಹತ್ತಿ ಇಳಿಯೋಕ್ಕಾಗಲ್ಲ. ಒಂದು 5 ಮೆಟ್ಲು ಹತ್ತಿದ್ರೂ ಕೂಡ ಆಮೇಲೆ ನನಗೆ ಮೇಲೆ ಹತ್ತಕ್ಕಾಗಲ್ಲ, ಬೈಕು ಓಡ್ಸೋಕ್ಕಾಗಲ್ಲ. ಮನೆ ಕೆಲಸನೂ ನಾನು ನಿಧಾನಕ್ಕೆ ಮಾಡ್ಕೋತಿದ್ದೆ. ಅರ್ಧ ಗಂಟೆಯಲ್ಲಿ ಮುಗಿಯೋ ಕೆಲಸ 2 ಗಂಟೆ 3 ಗಂಟೆ ಆಗ್ತಿತ್ತು. ಯಾವಾಗಲೂ ಮಾತ್ರೆನ ಕೈಯಲ್ಲಿ ಇಟ್ಕೋತಿದ್ದೆ. ಆ ಎಳತ ಕೆಮ್ಮಿನ ಮಾತ್ರೆ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡೇ ಇರ್ತಿದ್ದೆ. ಯಾವುದು ಸ್ಥಳ ಅಂತ ನೋಡಲ್ಲ. ಎಂಥ ಒಂದು ಫಂಕ್ಷನ್ ಆಗಿತ್ತು ಅಂದರೂ ಅಲ್ಲಿ ಕೆಮ್ಮು ಬಂದರೆ ತಕ್ಷಣನೇ ಅಲ್ಲಿ ಮಾತ್ರೆ ತಗೊಂಡು ನುಂಗ್ಬಿಡ್ತಿದ್ದೆ. ಆ ಥರ ತುಂಬ ಕಷ್ಟಪಟ್ಟೆ. ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಈ ರೋಗದಿಂದ ನಾನು ತುಂಬ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಹೋಗದೆ ಇರೋ ಹಾಸ್ಪಿಟಲೇ ಇಲ್ಲ. ಹೋದ್ರೆ ಒಂದು 6 ತಿಂಗಳು ಮಾತ್ರೆ ತಗೋಬೇಕು ಅಂತ ಹೇಳ್ತಿದ್ರು. ಪ್ರತಿ ಸಲನೂ 6 ತಿಂಗಳು ಮಾತ್ರೆ ತಗೋಬೇಕು ಅಂತ ಹೇಳ್ತಿದ್ರು. ಅದನ್ನ ತಗೊಂಡ್ರು. ನನ್ನಲ್ಲಿ ಕಡಿಮೆ ಆದಂಗೆ ಏನೂ ಅನಿಸಿಲ್ಲ. ನನಗೆ ಯಾವುದೇ ವ್ಯತ್ಯಾಸ ಆಗಿಲ್ಲ. ಈ ಥರ ಕಷ್ಟದ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ 2023ರಲ್ಲಿ ಜೂನ್ ತಿಂಗಳು ಒಡಕಿನ ಪ್ರಾರ್ಥನೆಯಲ್ಲಿ ನಾವು ಕುಟುಂಬವಾಗಿ ಭಾಗವಹಿಸಿದ್ವಿ. ಆ ಟೈಮಲ್ಲೂ ಮನೆಯಲ್ಲಿ ಮಾತ್ರೆ ತಿನ್ಬಿಟ್ಟೆ ಬಂದೆ. ಕೈಯಲ್ಲಿ ಮಾತ್ರೆ ಇಟ್ಕೊಂಡೇ ಬಂದೆ. ಆ ಕೂಟದಲ್ಲಿ ಮೋಹನ್ ಅಣ್ಣ ವೀಸಿಂಗ್ ಇರೋರ್ಗಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ರು. ನಾನು ಬಾರದಿಂದ ಪ್ರಾರ್ಥಿಸ್ದೆ, ಏಸಪ್ಪ ನನ್ಗೆ ಈ ರೋಗದಿಂದ ಬಿಡುಗಡೆ ಕೊಡಿ. ಬಲಹೀನತೆಯಿಂದ ಬಂದೆ. ನನ್ನ ಮನೆಗೆ ಹೋಗುವಾಗ ಈ ಬಲಹೀನತೆ ನನ್ನ ಹಿಂಬಲಿಸಬಾರ್ದು. ಇವತ್ತಿನಿಂದನೇ ಈ ಬಲಹೀನತೆಯಿಂದ ದೇವರೇ ನನಗೆ ಬಿಡುಗಡೆ ಕೊಡಬೇಕು ಅಂತ ಬಾರದಿಂದ ಪ್ರಾರ್ಥನೆ ಮಾಡಿದಾಗ ನನ್ನ ಶರೀರದಲ್ಲಿ ಒಂದು ಬದಲಾವಣೆಯನ್ನು ಕಂಡೆ. ಆ ಒಡಕಿನ ಪ್ರಾರ್ಥನೆ ಮುಗಿಸಿ ಬರುವಾಗ ನಾನು ಫ್ರೀಯಾಗಿ ಹೊರಗಡೆ ಬಂದೆ. ಬಸ್ಸಲ್ಲಿ ಬರುವಾಗಲೂ ಗಾಳಿ ಬೀಸಿದಾಗ ನನಗೆ ವೀಸಿಂಗ್ ಬರಲಿಲ್ಲ. 8 ವರ್ಷಗಳ ನಂತರ ನಾನು ಅವತ್ತೇ ನೆಮ್ಮದಿಯಿಂದ ನಿದ್ದೆ ಮಾಡಿದೆ. ಈಗ ವೀಸಿಂಗ್ ಬರೋದೇ ಇಲ್ಲ. ಬೈಕ್ ಓಡಿಸ್ತೀನಿ, ಮನೆ ಗುಡಿಸ್ತೀನಿ, ತಣ್ಣೀರು ಸ್ನಾನ ಮಾಡ್ತೀನಿ, ಫ್ಯಾನ್ ಗಾಳಿಯಲ್ಲಿ ಇರ್ತೀನಿ, ಎಲ್ಲನೂ ಮಾಡ್ತೀನಿ. ಇವಾಗ ನನಗೆ ವೀಸಿಂಗ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದೀನಿ. ಅದಾದಮೇಲೆ ನನಗೆ ಇವತ್ತಿನವರೆಗೂ ವೀಸಿಂಗ್ ಪ್ರಾಬ್ಲಮ್ ಇಲ್ಲ. ಈಗ ಮನೆಯಲ್ಲಿ ಉಸಿರಾಟ ಪ್ರಾಬ್ಲಮ್ದು ಮಾತ್ರನೇ ಇಲ್ಲ. ಆ ಮಿಷಿನು ಬಿಸಾಕ್ಬಿಟ್ಟೆ. 8 ವರ್ಷದಿಂದ ಇದ್ದ ವೀಸಿಂಗಿಂದ ಬಿಡುಗಡೆ ಕೊಟ್ಟ ಏಸಪ್ಪನಿಗೆ ಕೋಟ್ಯಾನು ಕೋಟಿ ಸ್ತೋತ್ರ.